5 ನಿಮಿಷದಲ್ಲಿ ಬೆಂಡೆಕಾಯಿ ಪಲ್ಯ ತಯಾರು ಮಾಡೋದು ಹೆಂಗೆ ಬನ್ನಿ ನೋಡೋಣ. ಮೊದಲಿಗೆ ಹಂಚು ಮೇಲೆ ಸ್ವಲ್ಪ ಬೆಂಡೆಕಾಯಿ ಹಾಕೊಂಡು ಅದನ್ನು ನಮಗೆ ಬೆಂಡೆಕಾಯಿ ಎಷ್ಟು ಬೇಕು ಹಾಕೊಂಡು ಅದನ್ನು ರೋಸ್ಟ್ ಮಾಡ್ಬೇಕು. ಫಸ್ಟಿಗೆ ನಾವು ಹುರಿಬೇಕು, ಅದನ್ನು ಎಷ್ಟು ಹಾಕೋದು ಎಷ್ಟು ಹುರಿಕಂತ ಹೋಗ್ಬೇಕು. ಹುರಿದು ಅದ್ರ ಮೇಲೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ಚಿಟ್ಟಿಗೆ ಎಣ್ಣೆ ಹಾಕಿ ಅದನ್ನ ಹುರ್ಕೋಬೇಕು. ನಿಧಾನವಾಗಿ ಆ ಕಡೆಯಿಂದ ಈ ಕಡೆಯಿಂದ ಆ ಕಡೆ ಬೆಂಡೆಕಾಯಿ ಬೀಳಬಾರ್ದು ಹಂಚಿದ್ರೆ ಹಂಗೆ ಆದಮೇಲೆ ನೋಡಿರಿ ಇಲ್ಲಿ ಲವಳಿ ರಸ ಇರುತ್ತೆ ಅದ್ರ ಒಳಗಿಂದು ಬೆಂಡೆಕಾಯಿ ನಾವು ನೋಡಿ ಇಲ್ಲಿ ಐತೆಲ್ಲ ತೋರ್ಸಕತ್ತಾರೆ ಹಾಗೆ ಅದನ್ನು ರೋಸ್ಟ್ ಮಾಡಬೇಕು. ಕರೆಕ್ಟಾಗಿ ಅಂದ್ರೆ ಕರೆಕ್ಟಾಗಿ ಒಂದು 5ರಿಂದ 6 ನಿಮಿಷ ನಾವು ರೋಸ್ಟ್ ಮಾಡಿದರೆ ಏನು ಪರವಾಗಿಲ್ಲ. ನೋಡಿರಿ ಎಷ್ಟು ರೋಸ್ಟ್ ಮಾಡಿದ್ಮೇಲೆ ನಮ್ಗೆ ಒಂದು ಸಿಕ್ತು. ನೋಡಿರಿ ಈಗ ನೋಡಿರಿ ಆ ಮೊದಲಿನ ಬೆಂಡಿಗೂ ಈಗಿನ ಬೆಂಡಿಗೂ ಎಷ್ಟು ವ್ಯತ್ಯಾಸ ಐತಲ್ಲ ಅಂದ್ರೆ ಅದು ರೋಸ್ಟ್ ಆಗೈತಿ, ಅದ್ರಾಗಿನ ಲವಳಿ ರಸ ಹೋಗೈತಿ. ಈಗ ನಾವು ಹೆಂಗೆ ಮಾಡ್ತೇವೆ ಅಂದ್ರೆ ನಾವು ಮಾಡ್ಕೊಂಡ್ಮೇಲೆ ಲಾಸ್ಟಿಗೆ ಉಳ್ಳಾಗಡ್ಡಿ ಫಸ್ಟಿಗೆ ಉಳ್ಳಾಗಡ್ಡಿ ಹಾಕಿ ಆಮೇಲೆ ಕರಿಬೇವು ಹಾಕಬೇಕು. ಕರಿಬೇವು ಉಳ್ಳಾಗಡ್ಡಿ ಅವೆಲ್ಲ ಬೆಂಡೆಕಾಯಿದು ಇದು ಇರ್ತಲ್ಲ ಅಂಶ ಅದನ್ನು ಹೀರ್ಕೊಂಡು ಸ್ವಲ್ಪ ಹೀರಿ ಅದನ್ನ ರುಚಿ ಬರ್ತೈತಿ. ನಾವು ಹುರಿಬೇಕು ಅಂದರೆ ಎಷ್ಟು ಹುರಿಬೇಕು ಅಂತಂದ್ರೆ ಅದ್ರಾಗಿನ ಅಷ್ಟು ಅಂಶ ಹೋಗಿ ಚೆನ್ನಾಗಿ ಬರ್ಬೇಕು. ಅದು ಬೆಂಡೆಕಾಯಿ ಹುರಿದ ಮೇಲೆ ಎಣ್ಣೆ ಹಾಕಿ ಎಣ್ಣೆ ಒಳಗಿಂದ ಹುರಿಬೇಕು. ಅದನ್ನು ಹುರಿದ ಮೇಲೆ ಉಪ್ಪು, ಗುರಾಳ್ ಪುಡಿ, ಅರ್ಶಿನದ ಪುಡಿ, ಕರ್ಪುಡಿ ಹಾಕ್ಯಂದ್ರೆ ನೀಟಾಗಿ ಅದನ್ನು ಡ್ರೈ ಇರ್ತೈತಿ. ಡ್ರೈ ಒಳಗೆ ಹುರ್ಕೋಬೇಕು ಫಸ್ಟ್. ನಾವು ಎಷ್ಟು ಡ್ರೈ ಒಳಗೆ ಹುರ್ಕೊಂತೀವಿ ಅಷ್ಟು ಚೆನ್ನಾಗದ. ಇನ್ನು ನಾವು ಎಷ್ಟು ಡ್ರೈ ಒಳಗೆ ಹುರಿದಂಗೆ ನಮ್ಗೆ ಆಕೈತಿ ಹಂಗೆ ಹುರಿಬೇಕು ನಾವು. ಅದು ಸ್ವಲ್ಪ ರುಚಿಗೆ ತಕ್ಕಷ್ಟು ಬೆಲ್ಲ ಹಾಕಿ ಅದ್ರ ಮೇಲೆ ಹುರ್ಕೋಬೇಕು. ನಾವು ಡ್ರೈ ಒಳಗೆ ಹುರ್ಕೋಬೇಕು. ಡ್ರೈ ಒಳಗೆ ಹುರಿದಂಗೆ ನಮ್ಗೆ ಅದು ರುಚಿಗೆ ಗೊತ್ತಾಗೋದು ಬೆಂಡಿದು. ಹಾಕಿದ್ಮೇಲೆ ಲಾಸ್ಟಿಗೆ ಒಂದು ಸ್ವಲ್ಪ ಆದಮೇಲೆ ನಾವು ನೀರು ಹಾಕೋಬೇಕು. ನೀರು ಹಾಕ್ಯಂಡು ಅದನ್ನು ಈಗ ಫ್ರೈ ಮಾಡಿ ಮಿಕ್ಸ್ ಮಾಡ್ಕೊಂಡು ಒಂದು ಸ್ವಲ್ಪ 2 ನಿಮಿಷ ಬಿಟ್ಟರೆ ನಮ್ಗೆ ಒಳ್ಳೆ ಹುಗಿ ಬಂದಂಗೆ ಹೊಗೆ ಬರುತ್ತೆ. ಈ ರುಚಿ ಐತಲ್ಲ, ಇದು ರುಚಿ ಇದು ಹೇಳಬಾರ್ದಿದ್ದ ಆ ಥರ ರುಚಿ ಇರುತ್ತೆ. ತೆಗೆದ್ಮೇಲೆ ಇದು ನಾವು ಇನ್ನೊಂದ್ಸಲ ಚೆಕ್ ಮಾಡಿ ಅದನ್ನು ಹಾಕ್ಯಂಡು ಈಗ ಅದ್ರದ್ದು ಸ್ವಾದ ಕರೆಕ್ಟಾಗಿ ಬಂದಿರ್ತೈತಿ ಎಲ್ಲ ಕಡೆನೂ. ಅದ್ರದ್ದು ಇದು ಅಂಶ ಇಳಿದು ಬಂದಿದ್ದಾಗ ಅವಾಗ ನಾವು ಕರೆಕ್ಟ್ ಟೈಮ್ ಪಲ್ಯ ಹಾಕ್ಯಂಡು ಚಪಾತಿ ಜೊತೆ